ರಾಯಚೂರಿನಲ್ಲಿ ಫುಡ್ ಪಾಯ್ಸನ್ಗೆ 3 ಸಾವನ್ನಪ್ಪಿದ್ದಾರೆ. ಸಿರವಾರ ತಾಲೂಕಿನ ಕೆ ತಿಮ್ಮಾಪುರ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಫುಡ್ ಪಾಯ್ಸನ್ ನಿಂದ ತಂದೆ ಹಾಗೂ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. 35 ವರ್ಷದ ರಮೇಶ್, 8 ವರ್ಷದ ನಾಗಮ್ಮ, 6 ವರ್ಷದ ದೀಪ 3 ಸಾವನ್ನಪ್ಪಿದ್ದಾರೆ. ರಮೇಶ್ ಪತ್ನಿ ಪದ್ಮಾವತಿ, ಪುತ್ರ ಕೃಷ್ಣ, ಚೈತ್ರ ಅನ್ನೋರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ರಾತ್ರಿ ಚವಳಿಕಾಯಿ ಪಲ್ಯ, ರೊಟ್ಟಿ, ಅನ್ನ ಸಾರು ತಿಂದು ಮಲಗಿದ್ದಾರೆ. ಹೊಟ್ಟೆ ನೋವಿಂದ ನರಳಾಡಿ ಮುಂಜಾನೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದಾಖಲಾಗೋದ್ರೊಳಗೆ 2 ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬ ಪುತ್ರಿ ದೀಪ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ತಿಮ್ಮಾಪುರ ಗ್ರಾಮದಲ್ಲಿ ಆತಂಕ ಹುಟ್ಟಿಸಿದೆ ಈ 3 ಸಾವು. ಕವಿತಾಳ ಪೊಲೀಸ್ ಠಾಣಾ ಅಂದ್ರೆ ಆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆ ಊಟನೇ ಮಾಡಿದ್ದಾರೆ, ಬಟ್ ಬೆಳಗ್ಗೆ ಅಷ್ಟೊತ್ತಿಗೆ ಫುಡ್ ಪಾಯ್ಸನಿಂಗ್ ತರ ಅವರಿಗೆ ಅದು ರಿಯಾಕ್ಟ್ ಮಾಡಿದೆ. ಆಸ್ಪತ್ರೆಗೆ ಹೋಗೋ ಮಾರ್ಗದ ಮಧ್ಯೆ 2 ಸಾವನ್ನಪ್ಪಿದ್ರೆ, ಮತ್ತೊಬ್ರು ಆಸ್ಪತ್ರೆಗೆ ಸೇರಿಸಿ ಅವ್ರಿಗೆ ಇನ್ನೇನು ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ. ಆಗ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಈ 3 ಸಾವು ಇದೀಗ ಗ್ರಾಮದಲ್ಲಿ ಆತಂಕವನ್ನ ಹೆಚ್ಚು ಮಾಡ್ತದೆ. ಏನಾಯ್ತು? ಫುಡ್ ಪಾಯ್ಸನಿಂಗ್ ಅಂದ್ರೆ ವಾಂತಿ ಭೇದಿಯಾಗಿ ಆಸ್ಪತ್ರೆ ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಗುಣಮುಖರಾಗಿ ಮನೆಗೆ ಬರೋದು ಒಂದು ರೀತಿ, ಬಟ್ ಹಂಗಲ್ಲ, ಜೀವನೇ ಹೋಗಿದೆ ಅಂದ್ರೆ. ಅನ್ನ ಸಾಂಬಾರು ಊಟ ಮಾಡ್ಯಾರ ನೋಡ್ರಿ. 4 ಮೊಮ್ಮಕ್ಕಳು, 2 ಗಂಡು ಹೇಳ್ತೀರಿ. ಚೋಳಕಾಯಿ ಎಲ್ಲಿ ತಂದಿದ್ರಿ? ನಿಮ್ದೇ ಹೊಲನ? ಅಮ್ಮ ಏನಾಗಿತ್ತು? ಊಟ ಮಾಡ್ಯಾರ ಮಕ್ಕಂದರ ನೋಡ್ರಿ. ಏನ್ ಊಟ ಮಾಡಿದ್ರು? ನಿಜಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ ಅಂಡ್ ಅನುಮಾನಗಳು ಕೂಡ ಕಾಡ್ತಾ ಇದೆ. ಕೇವಲ ಇಷ್ಟು ಮಾತ್ರನಾ ಅಥವಾ ಆ ಟೈಮ್ನಲ್ಲಿ ಬೇರೆ ಇನ್ನೇನಾದರೂ ಆಯ್ತಾ? ಆ್ಯಂಡ್ ರಾತ್ರಿ ಇಡೀ ಪಾಪ ಮಕ್ಕಳು ಗೋಳಾಡಿರ್ತವೆ. ಏಕಾಏಕಿ ಒಂದೇ ಸಲ ರಿಯಾಕ್ಟ್ ಮಾಡಿರಲ್ಲ. ಬೆಳಗ್ಗೆ ತನಕ ಕಾದಿದ್ದಾರೆ ಇವರು. ಹಳ್ಳಿಗಳ ಕಡೆ ಅಲ್ವಾ, ಆಸ್ಪತ್ರೆ ಎಲ್ಲ ಸಿಗಲ್ಲ, ರಾತ್ರಿ ಹೊತ್ತು ಕರ್ಕೊಂಡು ಹೋಗೋಣ ಅಂತ. ಪಾಪ ಮಕ್ಕಳು ಅದು ಎಷ್ಟು ಒದ್ದಾಡಿದ್ವೋ, ನರಳಾಡಿದ್ವೋ, ಏನು ಕಥೆನೋ ಗೊತ್ತಿಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ ಅವರ ತಂದೆ ಸೇರಿದಂತೆ 2 ಮಕ್ಕಳು, ಪುಟಾಣಿ ಮಕ್ಕಳು, 6 ವರ್ಷ 8 ವರ್ಷ, ನಾಗಮ್ಮ ಅಂತ ಒಂದು ಮಗು, ಮತ್ತೊಬ್ಬ ಮಗು, 2 ಕೂಡ ಸಾವನ್ನಪ್ಪಿದ್ದಾರೆ. 3 ಸಾವನ್ನಪ್ಪಿದ್ದಾರೆ. ಅಪ್ಪ ಮತ್ತು 2 ಮಕ್ಕಳು ಫುಡ್ ಪಾಯ್ಸನ್ಗೆ ಅಂತಿದ್ದಾರೆ. ಬಟ್ ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಮನೆ ಊಟನೇ ಮಾಡಿದ್ದಾರೆ, ಅದು ಹೆಂಗೆ ಫುಡ್ ಪಾಯ್ಸನ್ ಆಗುತ್ತೆ? ಚವಳಿಕಾಯಿ ರೊಟ್ಟಿ ತಿಂದು ಮಲಗಿದ್ದಾರೆ. ಕಾರಣ ಏನು? ಏನಾಯಿತು? ಯಾರಾದರೂ ಮನೆಗೆ ಬಂದು ಹೋದ್ರ ಏನು ಎತ್ತ? ಅನುಮಾನಗಳಂತೂ ಕಾಡ್ತಾ ಇದೆ. ಪಾಪ ಗೋಳಾಡ್ತಾ ಇದ್ದಾರೆ ಕುಟುಂಬಸ್ಥರು.